ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿಯ ನೆಲಗೊಂಡನಹಳ್ಳಿ ಗ್ರಾಮದಲ್ಲಿ 2024-2025ನೇ ಸಾಲಿನ ಅರಸೀಕೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಿಆರ್ಪಿ ಸಿದ್ದೇಶ್ವರ್ ಮಾತನಾಡಿ, ಶಿಕ್ಷಣ ಇಲಾಖೆಯಿಂದ ಪ್ರತಿ ಕ್ಲಸ್ಟರ್ನಿಂದ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಪ್ರತಿ ವರ್ಷ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಗುವುದು. ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು, ಸೃಜನಶೀಲತೆಯನ್ನು ಹೊರತರಲು ಈ ಪ್ರತಿಭಾ ಕಾರಂಜಿಯು ಸಹಾಯಕವಾಗಿದೆ. ಇದು ಒಂದು ಮಕ್ಕಳಿಗೆ ಪಠ್ಯಪೂರಕವಾಗಿದೆ. ಇದೊಂದು ವಿಶೇಷ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು. ಈ ಪ್ರತಿಭಾ ಕಾರಂಜಿಯಲ್ಲಿ 11 ಶಾಲೆಗಳಾದ ಅರಸೀಕೆರೆಯ 5 ಶಾಲೆಗಳು, ಕೆರೆಗುಡಿಹಳ್ಳಿ, ನೆಲಗೊಂಡನಹಳ್ಳಿ, ಯರಬಳ್ಳಿ ತಾಂಡ, ತೌಡೂರು ತಾಂಡ, ಕೋಣನಕಟ್ಟೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಪ್ರತಿಭಾ ಕಾರಂಜಿಯಲ್ಲಿ ಛದ್ಮವೇಷ, ಭಕ್ತಿಗೀತೆ, ಚಿತ್ರಕಲೆ, ಆಶುಭಾಷಣ, ಧಾರ್ಮಿಕ ಪಠಣ ಇನ್ನೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ನಿರೂಪಣೆ ಶಿಕ್ಷಕರಾದ ಟಿ ವೀರೇಶ್, ಸ್ವಾಗತ ಮುಖ್ಯ ಗುರುಗಳಾದ ಎಂ ಕೂಪಿಯ ನಾಯಕ್, ಪ್ರಾರ್ಥನೆ ಉಮಾ ಮಹೇಶ್ವರಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗಮ್ಮ ಪರಸಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ಅಧ್ಯಕ್ಷತೆ ಕೆ ಮಂಜುನಾಥ್, ಎಸ್ಡಿಎಂಸಿ ಅಧ್ಯಕ್ಷರು, ರೇಖಾ ಪರಮೇಶ್ವರಪ್ಪ, ಎಸ್ಡಿಎಂಸಿ ಉಪಾಧ್ಯಕ್ಷರು, ಸದಸ್ಯರಾದ ಗ್ರಾಮ ಪಂಚಾಯಿತಿ ಸದಸ್ಯೆ ಉಷಾ ವಿಜಯಕುಮಾರ್, ಎಸ್ಡಿಎಂಸಿ ಸದಸ್ಯರಾದ ಗುರುಬಸವರಾಜ್, ಹಾಲೇಶ್, ಪರಸಪ್ಪ, ಶಿವರುದ್ರಪ್ಪ, ಫಕೀರಪ್ಪ, ನಿಂಗಪ್ಪ, ಮುಖ್ಯ ಗುರುಗಳಾದ ಎಂ ಕೂಬಿಯ ನಾಯಕ್, ಹಾಲಪ್ಪ, ಜಗದೀಶಯ್ಯ, ಅನಸೂಯಮ್ಮ, ಶಾರದಮ್ಮ, ಸರೋಜಮ್ಮ, ಎಎಚ್ ರವಿ, ಶಿವಮೂರ್ತಯ್ಯ, ಬಸವರಾಜ ರೇವಣ್ಣ, ಕಾಂತೇಶ್, ಪಂಡಿತಾರಾಧ್ಯ, ಸುಜಾತ, ಸಹ ಶಿಕ್ಷಕರಾದ ಎಂ ನಿಂಗಪ್ಪ, ಟಿ ಬಸವರಾಜ್, ಎಲ್ಲ ಶಾಲೆಯ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ, KS News 24/7. ನಾವು ತಿಳಿದುಕೊಳ್ಳಬಹುದಾಗಿದೆ. ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನ ಹೊರತರಲಿಕ್ಕೋಸ್ಕರ ಈ ಒಂದು ಶಿಕ್ಷಣ ಇಲಾಖೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ಒಂದು ಮಕ್ಕಳಿಗೆ ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂಥ, ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಸೃಜನಶೀಲತೆಯನ್ನ ಹೊರಗೆ ತರಲಿಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಅಂತ ಹೇಳ್ತಾ, ಹಾಗೆಯೇ ಒಂದು ಸಣ್ಣ ಘಟನೆಯನ್ನ ಹೇಳಲಿಕ್ಕೆ ಇಷ್ಟ. ನಾವೆಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಒಪ್ಪಿಕೊಂಡು ಈ ಪ್ರತಿಭಾ ಕಾರಂಜಿಯನ್ನು ಇಟ್ಕೊಂಡಿದ್ದೀವಿ. ನಮ್ಮ ಹನ್ನೊಂದಳ್ಳಿಯ ವಿದ್ಯಾರ್ಥಿಗಳು ಮತ್ತು ಹನ್ನೊಂದಳ್ಳಿಯ ಉಪಾಧ್ಯಾಯರು ಮತ್ತು ಶಿಕ್ಷಕರು ಎಲ್ಲರಿಗೂ ಪೂರಕವಾದ ವಂದನೆ ಹೇಳ್ಕೊಂತ, ನಮ್ಮೂರಲ್ಲಿ ನಾವು ಇಂಥ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂತ ನಮಗೆ ಅನಿಸಿಕೆ ಇಟ್ಕೊಂಡಿದ್ದಿಲ್ಲ. ಯಾಕಪ್ಪ ಅಂದ್ರೆ ಸಣ್ಣ ಹಳ್ಳಿ ನಮ್ದು ಈ ತರ ಆಗುತ್ತೆ ಅಂತ ನಮಗೂ ನಂಬಿಕೆ ಇದ್ದಿಲ್ಲ. ಎಲ್ಲ 11 ಹಳ್ಳಿಯರು ಬಂದು ಎಲ್ಲ ನಮ್ಮ ಊರಿಗೆ ಬಂದು, ಸಣ್ಣ ಹಳ್ಳಿ ಬಂದು ಎಲ್ಲ ಸ್ವಾಗತ ಪೂರ್ವಕ ಮಾಡಿ ಎಲ್ಲ ಬಂದು ನಮಗೆ ವಿದ್ಯಾರ್ಥಿಗಳೆಲ್ಲ ಸೇರಿ ನಾವು ಇಷ್ಟೊಂದು ಅದ್ದೂರಿ ಸ್ವಾಗತವನ್ನು ಕೊಟ್ಟು ಅದ್ದೂರಿ ಮಾಡಿದಕ್ಕೆ ಎಲ್ಲ ಆಮೇಲೆ ಊರಿನ ಗ್ರಾಮಸ್ಥರು ಎಲ್ಲರೂ ಕೇಳ್ಕೊಂಡು ಎಲ್ಲರೂ ಒಪ್ಪಿಗೆ ಕೊಟ್ಟರು. ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕರೆದಾಗ ಅವರು ಬರ್ತೀವಿ ಅಂದರು. ಎಸ್ಎಂಸಿ ಅಧ್ಯಕ್ಷರು ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಮಕ್ಕಳು, ಅಕ್ಕ ತಂಗಿಯರು, ಅಣ್ಣ ತಮ್ಮರು ಎಲ್ಲರಿಗೂ ನಮಸ್ಕರಿಸುತ್ತೆ. ನನ್ನ ಮಾತು ಮುಗಿಸ್ತೇನೆ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ